ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಸ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಇಂಡಿಯನ್ ರ್ಯಾಂಕಿಂಗ್ 2025ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿಗೆ 2ನೇ ಸ್ಥಾನ ಲಭಿಸಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಇಂಡಿಯನ್ ರ್ಯಾಂಕಿಂಗ್ 2025ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿಗೆ 2ನೇ ಸ್ಥಾನ ದೊರಕಿದೆ. ಇಂದು ದೆಹಲಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಕುಲಪತಿಗಳಾದ ಶರಣಪ್ಪ ಹಲ್ಸೆ ಅವರನ್ನು ಗೌರವಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ಕೇಕ್ ಕತ್ತರಿಸುವ ಮೂಲಕ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಇಂದು ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತಿದಾರ್, ವಿಜಯವಾಣಿ ದಿನಪತ್ರಿಕೆಯ ಹಿರಿಯ ವರದಿಗಾರರಾದ ಜಯತೀರ್ಥ ಪಾಟೀಲ್, ಡಾಕ್ಟರ್ ರವಿಕುಮಾರ್, ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಮಾಕಾಂತ್ ಜಿಡಗೇಕರ್, ಪ್ರಸಾರಾಂಗ ವಿಭಾಗದ ವೀರಭದ್ರಯ್ಯ ಸ್ವಾಮಿ, ಶಿವು ಪಲ್ಲಾಪುರ್, ಶ್ರೀಶೈಲ್ ನಂದರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಅವರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಏನಂತಂದರೆ ನಮ್ಮ ಪತ್ರಿಕಾ ಅಕಾಡೆಮಿಯನ್ನು, ಮಾಧ್ಯಮ ಅಕಾಡೆಮಿಯಲ್ಲಿ ಪತ್ರಿಕಾ ವಿತರಕರಿಗೂ ಕೂಡ ಸ್ಪೆಷಲ್ ಕೊಡುವಂಥ ಥರ ಒಂದು ಬೇಡಿಕೆ ಇದೆ. ಆ ಬೇಡಿಕೆಗಳು ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರಿಗೂ ಸ್ಥಾನಮಾನ ಕೆಲಸ ಮಾಡ್ತಿದ್ದು. ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರಿಗೆ ಏನು ಗಾಳಿ, ಮಳೆ, ಚಳಿ ಯಾವುದೇ ಕಷ್ಟದಲ್ಲಿ ಕೂಡ ಪತ್ರಿಕೆ ವಿತರಕ ಮಾಡ್ತಾರಲ್ಲ, ಅವರ ಕಾರ್ಯ ಅವರಿಗೆ ಒಳ್ಳೆಯದಾಗಿ ದೇವರಿಗೆ ಆಶೀರ್ವಾದ ಕಾಪಾಡಂತ ಈ ಸಂದರ್ಭದಲ್ಲಿ ವಿಶ್ವ ಪತ್ರಿಕಾ ವಿತರಕರ ದಿನಾಚರಣೆಯ ಅಂಗವಾಗಿ ಮೊದಲನೇದಾಗಿ ಪತ್ರಿಕೆ ವಿತರಕರ ದಿನಾಚರಣೆಗಳ ಶುಭಾಶಯಗಳನ್ನು ಕೋರುತ್ತಾ, ಇಂದಿನ ದಿವಸ ನಾವು ವಿಜಯ ಕರ್ನಾಟಕದ ಸಂಯುಕ್ತದೊಂದಿಗೆ ಇಂದು ನಾವು ಡಾಕ್ಟರ್ ರವಿಕುಮಾರ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಫಾರ್ ಡಯಾಬಿಟಿಸ್ ಆ್ಯಂಡ್ ಥೈರಾಯ್ಡ್ ಎಂಡೋಕ್ರೈನಾಲಜಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದೇವೆ. ಇಂದು ಹೇಳಬೇಕೇನೆಂದರೆ ಎಲ್ಲ ವಿತರಕರು ಬೆಳಗ್ಗೆ ಸುಮಾರು 4 ಗಂಟೆ 5 ಗಂಟೆಗೆ ಎದ್ದುಬಿಟ್ಟು ಎಲ್ಲರ ಮನೆಗೆ ಪತ್ರಿಕೆಯನ್ನು ವಿತರಿಸುತ್ತಾ, ಬಹಳಷ್ಟು ಒತ್ತಡಗಳಿಂದ ಯಾವುದೇ ಕೆಲಸ ಇದ್ದರೂ ಬೆಳಗ್ಗೆ ಎದ್ದ ತಕ್ಷಣ ಅವರು ನಮ್ಮ ಮನೆ ಅಂಗಳಿಗೆ ಪತ್ರಿಕೆಯನ್ನು ತಂದು ಕೊಡುತ್ತಾರೆ. ಅವರಿಗೂ ತುಂಬ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿಯಾಗಿ ಇಂದು ಅವರ ಆರೋಗ್ಯದ ಬಗ್ಗೆಯೂ ನಾವು ಕಾಳಜಿ ವಹಿಸಬೇಕು. ಅವರಿಗೆ ಆರೋಗ್ಯದ ಸ್ವಲ್ಪ ಅರಿವನ್ನು ಮೂಡಿಸುತ್ತಾ, ಇವತ್ತಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಆಗಲಿ ಅಥವಾ ಬ್ಲಡ್ ಪ್ರೆಷರ್ ಆಗಲಿ ತುಂಬ ಎಲ್ಲ ಬರ್ತಾ ಇದೆ. ಆದ ಕಾರಣ ನಾವು ಇವತ್ತು ಒಂದು ಚಿಕ್ಕದಾಗಿ ನಾವು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ವಿಜಯ ಕರ್ನಾಟಕದ ಸಂಯುಕ್ತದೊಂದಿಗೆ ನೆರವೇರಿಸಿಕೊಟ್ಟಿದ್ದೇವೆ. ಹಾಗೂ ಅವರಿಗೆ ಹೇಳುವುದೇನೆಂದರೆ ಆರೋಗ್ಯದ ಕಡೆಗೂ, ಏಕೆಂದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಒಂದು ಆರೋಗ್ಯ
ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಆದ ಕಾರಣ ಆರೋಗ್ಯವೇ ಭಾಗ್ಯವೆಂದು ನಾವು ಹೇಳುತ್ತೇವೆ. ಆದ ಕಾರಣ ಅವರಿಗೂ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡಬೇಕೆಂದು ನಾವು ಹೇಳುತ್ತಾ ಇವತ್ತು ಒಂದು ಚಿಕ್ಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಸರಕಾರ ಕ್ಷೇಮ ನಿಧಿಯನ್ನು ಸ್ಥಾಪಿಸಬೇಕು, 70 ವರ್ಷ ಮೀರಿದ ಹಿರಿಯ ಪತ್ರಿಕಾ ವಿತರಕರಿಗೆ 5,000 ರೂಪಾಯಿ ಪಿಂಚಣಿಯನ್ನು ನೀಡಬೇಕು, ಪತ್ರಿಕಾ ವಿತರಕರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಬೇಕು, ಪತ್ರಿಕಾ ವಿತರಕರ ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಮತ್ತು ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸಲು ಸರ್ಕಾರ ಸಬ್ಸಿಡಿ ದರದಲ್ಲಿ ಎಲೆಕ್ಟ್ರಾನಿಕ್ ಬೈಕ್ ಒದಗಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಮಾಕಾಂತ್ ಜಿಡಿಗೇಕರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ದಿನಾಚರಣೆ ಸುಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಸಮಸ್ತ ಪತ್ರಿಕಾ ವಿತರಕರ ಶುಭಾಶಯ ಕೋರುತ್ತಾ, ಪ್ರಮುಖವಾಗಿ ಪತ್ರಿಕಾ ವಿತರಕರ ಹಲವಾರು ಬೇಡಿಕೆಗಳನ್ನು ಈ ಪತ್ರಿಕಾ ವಿತರಕರ ದಿನಾಚರಣೆ ಸಂದರ್ಭದಲ್ಲಿ ಸರ್ಕಾರದ ಮುಂದಿಡುತ್ತೇವೆ. ಪ್ರಪ್ರಥಮವಾಗಿ 60 ವರ್ಷದ ಮೇಲ್ಪಟ್ಟಂತಹ ಪತ್ರಿಕಾ ವಿತರಕರಿಗೆ ರೂಪಾಯಿ 5,000 ಪಿಂಚಣಿಯನ್ನು ನೀಡಬೇಕು. ಎರಡನೇದಾಗಿ ಎಲ್ಲ ಪತ್ರಿಕಾ ವಿತರಕರಿಗೆ ಇವಿ ಬೈಕ್ ನೀಡುವ ಸೌಲಭ್ಯ ನೀಡಬೇಕು. ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು. ಈ ಎಲ್ಲ ಪತ್ರಿಕಾ ವಿತರಕ ಬೆನ್ನೆಲುಬಾಗಿ ನಿಂತಹ ಸನ್ಮಾನ್ಯ ಶ್ರೀ ಕೆ ಬಿ ಪ್ರಭಾಕರ್ ಸಾಹೇಬರು, ಶಿವಾನಂದ ತೆಗಡು ಸಾಹೇಬರು ಹಾಗೂ ಭವಾನಿ ಸಿಂಗ್ ಠಾಕೂರ್ ಸಾಹೇಬ್ ಅವರು ಈ ಪತ್ರಿಕಾ ವಿತರಕರ ದಿನಾಚರಣೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ವಿರೋಧ ಪಕ್ಷದ ನಾಯಕರಾದ ಶೋಭಾ ಗುರುರಾಜ್ ದೇಸಾಯಿ ಅವರು ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಅಪ್ಪ ಪುಷ್ಕರಣಿಯಲ್ಲಿ ವ್ಯವಸ್ಥೆ ಮಾಡಲಾಗಿರುವ ಗಣೇಶ ವಿಸರ್ಜನೆಯ ಸ್ಥಳದ ಪರಿಶೀಲನೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ವಿರೋಧ ಪಕ್ಷದ ನಾಯಕರಾದ ಶೋಭಾ ಗುರುರಾಜ್ ದೇಸಾಯಿ ಅವರು ಇಂದು ಗಣಪತಿ ವಿಸರ್ಜನೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ವಿಸರ್ಜನೆಗೆ ಕೈಗೊಳ್ಳಲಾಗಿರುವ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಪಾಲಿಕೆಯ ಸದಸ್ಯರು ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸ್ಥಳವನ್ನು ವೀಕ್ಷಿಸಿ ನಾಗರಿಕರಿಗೆ ಯಾವುದೇ ಅಡಚಣೆ ಆಗದಂತೆ ಸುರಕ್ಷತೆ, ಸ್ವಚ್ಛತೆ ಹಾಗೂ ನೀರು, ವಿದ್ಯುತ್ ವ್ಯವಸ್ಥೆಗಳ ಮೇಲೆ ವಿಶೇಷ ಗಮನ ಹರಿಸಲು ಸೂಚಿಸಿದರು. ಪಾಲಿಕೆ ಸದಸ್ಯರಾದ ಸಚಿನ್ ಕಡಗಂಚಿ, ಮಲ್ಲಿಕಾರ್ಜುನ್ ಉದ್ನೂರ್, ರಾಮಚಂದ್ರ ಗುಮ್ಮಟ್ ಹಾಗೂ ಅನೇಕ ಅಧಿಕಾರಿಗಳು ಈ ಭೇಟಿಯಲ್ಲಿ ಉಪಸ್ಥಿತರಿದ್ದರು. ಬರೋದೇ ಪಾಲಿಕೆ ಪೊಲೀಸರು ಎರಡೇ ಬರೋದು. ನಾವು ಕರೆಕ್ಟ್ ಮಾಡ್ಕೊಂಡು ಕೆಲಸ ಅಂದ್ರೆ ಯಾವುದು ನಾವು ಒಂದು ಈ ಪೊಲೀಸರಿಗೆ ಮತ್ತು ಪಾಲಿಕೆ ವತಿಯಿಂದ ಎರಡು ಸಮನ್ವಯ ಆಗಿ ಈ ಗಣಪತಿಗೆ ಯಾವುದೇ ಗಣೇಶೋತ್ಸವದಲ್ಲಿ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಈಗಾಗಲೇ ಸೂಚನೆ ಎಲ್ಲ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ. ಆ ಪ್ರಕಾರ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ನಾನೆಲ್ಲ ನೋಡ್ಲಾಗಿ ಪ್ರತಿಯೊಂದು ಕಡೆ CC ಕ್ಯಾಮ್ರಾ ಕೂಡಿಸಿ ತಮ್ಮದೇ ಆದಂತಹ ಒಂದು ಪಾಲಿಕೆ ವತಿಯಿಂದ ಏನು ಇದು ಮಾಡ್ಬೇಕಂತ ಎಲ್ಲ ತಯಾರು ಮಾಡಿದ್ದಾರೆ. ನಾವು ಎಲ್ಲರಿಗೂ ಅಧಿಕಾರಿಗಳಿಗೆ ಒಂದು ಕುತ್ಕೊಂಡು ಹೇಳಿದ್ದೀವಿ ಈಗ. ಮತ್ತೆ ನಮ್ಮ ನೆಚ್ಚಿನ ನಾಯಕರಾದಂತಹ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರು ಹಾಗೂ ನಗರ ಜಿಲ್ಲಾಧ್ಯಕ್ಷರಾದಂತಹ ಚಂದು ಪಾಟೀಲ್ ಸರ್ ಅವರು ಈಗಾಗಲೇ ಅನೇಕ ಒಂದು ಗಣೇಶೋತ್ಸವ ಮಂಡಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಅಲ್ಲೆಲ್ಲ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿ ಹೇಳಿದ್ದಾರೆ. ಈಗ ವಿಜಾಪುರದಲ್ಲಿ ಆಯ್ತಲ್ಲ ಮೊನ್ನೆ, ಆ ರೀತಿ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲ ಪಾಲಿಕೆ ವತಿಯಿಂದ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ನಾವು ಮುನ್ಸೂಚನೆ ಕೊಟ್ಟಿದ್ದೀವಿ. ಸಾರ್ವಜನಿಕರು ಕೂಡ ಸುಮ್ಮನೆ ಅಡ್ಡಾಡ್ಲಾರ್ದೆ ತಮ್ಮದೇ ಆದಂತಹ ಒಂದು ನಾಗರಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಂಡು ಹೋಗ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ಸ್ಯಾಕ್ ಸಭಾಂಗಣದಲ್ಲಿ ನಾವೀನ್ಯತೆ ಪ್ರಚಾರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. Innovation Outreach Program organized by PDI College of Engineering Kalburgi in collaboration with Department of ITBT and SNT Government of Karnataka ದಿನಾಂಕ 4 ಸೆಪ್ಟೆಂಬರ್ 2025 ರಂದು ಜರುಗಿತು.
ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಜಯಕೃಷ್ಣ ರಮೇಶ್, ಮ್ಯಾನೇಜರ್ ಮಾರ್ಕೆಟಿಂಗ್ ಅಂಡ್ ಔಟ್ರೀಚ್, ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ, ಡಿಪಾರ್ಟ್ಮೆಂಟ್ ಆಫ್ ಇಐಟಿ ಅಂಡ್ ಬಿಟಿ, ಗವರ್ಮೆಂಟ್ ಆಫ್ ಕರ್ನಾಟಕ, ಸಂಜಯ್ ಜಿಎಸ್, ಪ್ರಾಜೆಕ್ಟ್ ಮ್ಯಾನೇಜರ್, ಸ್ಟಾರ್ಟ್ಅಪ್ಸ್ ಅಂಡ್ ಇನ್ನೋವೇಷನ್, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್, ಡಾಕ್ಟರ್ ಎಸ್ಆರ್ ಪಾಟೀಲ್, ಪ್ರಿನ್ಸಿಪಲ್, ಡಾಕ್ಟರ್ ಎಸ್ಆರ್ ಹೊಟ್ಟಿ, ವೈಸ್ ಪ್ರಿನ್ಸಿಪಲ್ ಅಕಾಡೆಮಿಕ್ಸ್, ಡಾಕ್ಟರ್ ಭಾರತಿ ಹರ್ಸೂರ್, ವೈಸ್ ಪ್ರಿನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಗಮಿಸಿದ್ದರು. ಕೋಆರ್ಡಿನೇಟರ್ಸ್ ಡಾಕ್ಟರ್ ಪರಮೇಶ್ವರ್ ಬಿರಾದಾರ್, ಡಾಕ್ಟರ್ ನಾಗೇಶ್ ಸಾಲಿಮಠ್, ಪ್ರೊಫೆಸರ್ ಸಿದ್ದರಾಮ್ ಸಂಗೊಳಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕುರಿತು ಪ್ರೊಫೆಸರ್ ಸೌಮ್ಯ ಗಾಯ್ತುಂಡ್ ಮಾತನಾಡಿದರು. So let us make it interactive Pranana because ಸಾಕಷ್ಟು ಸ್ಟೂಡೆಂಟ್ಸ್ ಕೂತ್ಕೊಂಡಿದ್ದಾರೆ. ಸೊ ಐ ಆಲ್ಸೋ ಲೈಕ್ ಟು ಥ್ಯಾಂಕ್ ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಸ್ಟಾರ್ಟ್ಅಪ್ ಕಮ್ಯುನಿಟಿ ಮೆಂಬರ್ಸ್ ಆಗಲಿ, ಫ್ಯಾಕಲ್ಟಿ ಮೆಂಬರ್ಸ್ ಆಗಲಿ, ಮೇಕ್ ಟೈಮ್ ಟು ಅಟೆಂಡ್ ದಿಸ್ ಇಂಪಾರ್ಟೆಂಟ್ session. So let us be very interactive Pranana. Let us not make it a one-sided session. Let us be very interactive and let us understand what the department is doing. So, ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಆಫ್ EIT-BT, ಎಲೆಕ್ಟ್ರಾನಿಕ್ಸ್ IT-BT, SNT, ಗೌರ್ಮೆಂಟ್ ಆಫ್ ಕರ್ನಾಟಕ ಎಷ್ಟು ಜನ ಈ ಥರ ಒಂದು ಇಲಾಖೆ ಇದೆ ಅಂತ ಕೇಳಿದ್ದೀರ? ಅದನ್ನ ನಾನು ತಿಳ್ಕೊಳ್ಬಲ್ಲ. ಕರ್ನಾಟಕ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಆಲ್ಮೋಸ್ಟ್ ಒಂದು 40ರಿಂದ 50 ಇಲಾಖೆಗಳಿದೆ. ಫಾರ್ ಎಕ್ಸಾಂಪಲ್ ಒಂದು ಟೂರಿಸಂ ಡಿಪಾರ್ಟ್ಮೆಂಟ್ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಹಾಗಾಗಿ ಈ ಎಲೆಕ್ಟ್ರಾನಿಕ್ಸ್ ಅಥವಾ IT-BT ಇಲಾಖೆ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನನಗೆ ಮೊದಲನೇದಾಗಿ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ತಮಗೆ ಯಾರಾದ್ರೂ ಗೊತ್ತಿದೆ? ಓಕೆ, ಎಸ್. ಸೊ ದಿಸ್ ಇಸ್ ದ ಮೇನ್ ರೀಸನ್ ನಾವು ಇಲ್ಲಿ ಏನಕ್ಕೆ ಬಂದಿರೋದು ಅಂತ ಹೇಳಿದ್ರೆ, there is a department called electronics IT-BT ಅಂತ ಅಂಡರ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಈ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಈ ಇಲಾಖೆ ಏನು ಕಾಂಟ್ರಿಬ್ಯೂಷನ್, ಯಾವ ರೀತಿ ಪಾಲಿಸೀಸ್ ತರ್ತಾ ಇದೆ, ಯಾವ ರೀತಿ ಪ್ರೋಗ್ರಾಮ್ಸ್ ತರ್ತಾ ಇದೆ, ಯಾವ ರೀತಿ ಒಂದು ನಾರ್ಮಲ್ ಸಿಟಿಸನ್ಗೆ ಯಾವ ರೀತಿ ಬೆನಿಫಿಷಿಯರ್ ಆಗ್ತಾ ಇದೆ ಅನ್ನೋದನ್ನ ತಗೊಂಡ್ಬರ್ಬೇಕು ಹೇಳೋದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿರೋದು. ಇದು ಒಂದು 2 months ಮುಂಚೆ ಒಂದು ಕಾರ್ಯಕ್ರಮನ ಮಾಡಿ ಶುರು ಮಾಡಿದ್ವಿ. ಸಾಕಷ್ಟು ಇನಿಷಿಯೇಟಿವ್ಸ್, ಪ್ರೋಗ್ರಾಮ್ಸ್ ಇತ್ತು. ಬಟ್ ಎಲ್ಲೇ ಯಾವುದೇ ಜಿಲ್ಲೆ ಹೋದ್ರು ಕೂಡ, ಯಾವುದೇ ಒಂದು ತಾಲೂಕು ಹೋದ್ರು ಕೂಡ ಸಾಕಷ್ಟು ಜನಕ್ಕೆ ಇದರ ಒಂದು ಇಲಾಖೆ ಇದೆಯಾ ಅಂತಲೇ ಗೊತ್ತಿರಲಿಲ್ಲ, ಇದರ ಪ್ರೋಗ್ರಾಮ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಮೊದಲನೇದಾಗಿ ನಾವು ಫೈನಲೈಸ್ ಮಾಡಿದ್ದೆ, ಪ್ರತಿಯೊಂದು ಜಿಲ್ಲೆಗೂ ಹೋಗೋಣ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಅಲ್ಲಿ ಇಲಾಖೆ ಕಡೆಯಿಂದ ಏನ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ, ಏನ್ ಸ್ಕೀಮ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡೋಣ ಅಂದರೆ ಫಸ್ಟ್ ಒಂದು ಪ್ರೋಗ್ರಾಮ್ನ ಮಾಡಿ ಇವಾಗ ಲಾಸ್ಟ್ ಲೆಕ್ಕದಲ್ಲಿ. ಸೊ ಇವತ್ತಿನ ದಿವಸ ಇಲ್ಲಿ ಬೀದರ್, ಕಲಬುರಗಿ ಪ್ರೋಗ್ರಾಮ್ ಇರ್ತದೆ. ಪ್ಯಾರಲ್ಲಿ ನಮ್ಮ ಟೀಮ್ ಇವನ್ ಬಳ್ಳಾರಿ ಇದ್ದಾರೆ ಅಂಡ್ ಇನ್ನೊಂದು ಟೀಮು ದಾವಣಗೆರೆ ಕೂಡ ಈ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಬಸವ ಶರಣೀಯರ ವಿವಿಧೋದ್ದೇಶ ಸೇವಾ ಟ್ರಸ್ಟಿನ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಶ್ರೀ ಬಸವಣ್ಣ ದೇವಸ್ಥಾನದಲ್ಲಿ ಜರುಗಿತು. ಕಲಬುರಗಿ ಮಹಾನಗರದ ಮಕ್ತಂಪುರ ಬಡಾವಣೆಯ ಬಸವಣ್ಣ ಗುಡಿಯಲ್ಲಿ ಬಸವ ಶರಣೀಯರ ವಿವಿಧೋದ್ದೇಶ ಸೇವಾ ಟ್ರಸ್ಟಿನ ಉದ್ಘಾಟನಾ ಸಮಾರಂಭ ಇಂದು ದಿನಾಂಕ 4ನೇ ಸೆಪ್ಟೆಂಬರ್ 2025ರಂದು ಬೆಳಿಗ್ಗೆ 11:30 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಉದ್ಘಾಟನಾ ಸಮಾರಂಭ ಹಾಗೂ ಟ್ರಸ್ಟಿನ ಸದಸ್ಯತ್ವ ಚೀಟಿ ವಿತರಣಾ ಕಾರ್ಯಕ್ರಮಕ್ಕೆ ಬಡಾವಣೆಯ ಕರ್ತೃಗದ್ದಿಗೆ ಮಠದ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ಹಾಗೂ ಗುರುಬಸವ ಬೃಹನ್ಮಠದ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಹಾಗೂ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರಾದ ಶಾಂತಕುಮಾರ ಬಸವಣ್ಣಪ್ಪ ಬಿಲಗುಂದಿ ಹಾಗೂ ಕೋಶಾಧ್ಯಕ್ಷರಾದ ಶಿವಶಂಕರಪ್ಪ ಹೊಸಗೌಡ್ರು, ಬಸವಲಿಂಗಪ್ಪ ಹಾಲಪ್ಪ ಹಾಗೂ ಡಾಕ್ಟರ್ ಕಿರಣ್ ಎಸ್ ಹೊಸಗೌಡ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು.
ಬಸವ ಶರಣೀಯರ ವಿವಿಧೋದ್ದೇಶ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳಿಗೆ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರಾದ ಶಾಂತಕುಮಾರ್ ಬಿಲ್ಗುಂದಿ ಸನ್ಮಾನಿಸಿದರು. ಅದೇ ರೀತಿಯಾಗಿ ಪೂಜ್ಯ ಚರಲಿಂಗ ಸ್ವಾಮಿಗಳಿಗೆ ಶಿವಶಂಕರಪ್ಪ ಹೊಸಗೌಡ್ರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಎಸ್ ಹೊಸಗೌಡ್ರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಟ್ರಸ್ಟಿನ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಿಸಿದರು. ಟ್ರಸ್ಟಿನ ಸದಸ್ಯರುಗಳು ಅಷ್ಟೇ ಅಲ್ಲದೆ ಸದಸ್ಯತ್ವ ಪಡೆದುಕೊಂಡವರು ಕೂಡ ಎಲ್ಲಾ ಸದಸ್ಯರುಗಳು ಹಾಜರಾಗಿದ್ದು ಬಹಳ ವಿಜೃಂಭಣೆಯಿಂದ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಮಾಡಲಾಯಿತು. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಬಸವ ಶರಣೀಯರ ವಿವಿಧೋದ್ದೇಶ ಟ್ರಸ್ಟಿನ 11 ಜನ ಸದಸ್ಯರುಗಳಿಗೆ ಸನ್ಮಾನಿಸಿದರು. ಸ್ವಾಗತ ಭಾಷಣ ತೇಜಸ್ವಿನಿ ಅಣವೀರಪ್ಪ ಕಾಳಗಿ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಚಂದ್ರಕಾಂತ್ ಆರ್ ಕಾಳಗಿ ಹಾಗೂ ನಾನಾಗೌಡ ಪಾಟೀಲ್ ಮಾಡಿದರು. ಕೊನೆಯದಾಗಿ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು. ಈ ಎಲ್ಲರನ್ನ ಒಂದುಗೂಡಿಸಿದ್ದು ನಮ್ಮ ಬಡಾವಣೆಯ ಅಕ್ಕ ತಂಗಿರಿಗೆ ಅಣ್ಣ ತಂದೆಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಅದಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಅಂತ. ಒಂದೇದ್ರಿ ಶಿಕ್ಷಣಕ್ಕಾಗಿ ಏನೇ ಸಮಸ್ಯೆ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಅನ್ನುವಂತ ಸಿದ್ಧಾಂತವನ್ನು ಇಟ್ಕೊಂಡು ಎಲ್ಲಾ ತಾಯಂದಿರು ಕೂಡಿ ಇದೊಂದು ಸಂಘ ತಯಾರು ಮಾಡಿದ್ದಾರೆ. ಆರೋಗ್ಯ ಯಾವುದೇ ರೀತಿ ನಮ್ಮ ಸಮಸ್ಯೆ, ಮೆಡಿಕಲ್ ಸಮಸ್ಯೆ ಆದಾಗ, ಆಸ್ಪತ್ರೆ ಸಮಸ್ಯೆ ಇದ್ದಾಗಲೂ ಕೂಡ ಅದಕ್ಕೆ ನಾವು ನಿಮ್ಮನ್ನ ಸ್ಪಂದನೆ ಮಾಡ್ತೇವೆ ಅಂತ ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ. ಹಣಕಾಸಿನ ಸಮಸ್ಯೆ ಆದಾಗೂ ಕೂಡ ತಮ್ಮ ಜೊತೆಗೆ ನಾವು ಇದ್ದೇವೆ ಅನ್ನುವ ಉದ್ದೇಶ ಇಟ್ಕೊಂಡು ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ. ಕೇವಲ ಇದಿಷ್ಟಕ್ಕಷ್ಟೇ ಅಲ್ಲ, ಇಡೀ ನಮ್ಮ ಬಡಾವಣೆಯ ಎಲ್ಲಾ ಅಕ್ಕ ತಂಗಿಯರು ತಾಯಂದಿರು ಒಗ್ಗಟ್ಟಾಗಿ ನಮ್ಮ ಮತ್ತೊಬ್ಬರು ಬಡಾವಣೆ ಅಂದ್ರೆ ಕೂಡ ನಮ್ಮ ಬಸವ ಶರಣೆಯರ ಒಂದು ದೊಡ್ಡ ಸಂಘ ಅದಪ್ಪ ಅಂದ್ರೆ ಒಂದು ಬಳಗ, ದೊಡ್ಡ ಬಳಗ ಅಂದ್ರೆ ಮತ್ತೊಬ್ಬರು ಬಡಾವಣೆ ಅಂತೇಳಿ ಈಗ ನಮಗೆ ಪಟ್ಟ ಮಾಡಿ ತೋರಿಸಬೇಕನ್ನುವಂತ ಸಿದ್ಧಾಂತ ಒಂದು ಇಟ್ಕೊಂಡು ಕೆಲಸದ ಈ ಎಲ್ಲ ಅಕೌಂಟ್ ನೇತೃತ್ವದಲ್ಲಿ ಮಾಡಿದಿರಿ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ. ಇನ್ನೂ ಎಷ್ಟು ಜನ ಬಂದ್ರು ಮುಂದೆ ಸದಸ್ಯತ್ವ ತಗೋತಾರ, ಎರಡನೇ ಮಾತಿಲ್ಲ. ಏನೇ ಸಮಸ್ಯೆ ಇದ್ರೆ ದಯಮಾಡಿ ನಿಮ್ಮ ಸದಸ್ಯರು ಒಂದು ಸಂಘ ಬೆಳಿಬೇಕಾಯ್ತಪ್ಪ ಅಂತಂದ್ರ ತಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಸಂಘ ಬೆಳೀತದ. ತಾವು ಏನೇ ಸಮಸ್ಯೆ ಇದ್ದಾಗ ಡೈರೆಕ್ಟ್ ಅಧ್ಯಕ್ಷರು ಮತ್ತು ನಿರ್ದೇಶಕರು ಏನಿರ್ತಾರೆ ಸದಸ್ಯರಲ್ಲಿ ಡೈರೆಕ್ಟ್ ಬಂದು ಮಾತಾಡಿಸಿಂದ ಅವರನ್ನ ಸಮಸ್ಯೆಗಳಿಗೆ ಕೇಳ್ಕೊಂಡ್ರೆ ಅಂದ್ರೆ ಪರಿಹಾರ ಆಗ್ತದ. ನಿಮ್ಮ ನೀವೇ ಮಾತಾಡ್ಕೊಂಡು ಅವ್ರು ಹಂಗ ಇವ್ರಿಂದ ಹ್ಯಾಂಗ್ ಮಾಡಿದ್ರು ಕಿಂಗ್ ಮಾಡಿದ್ರು ಅಂತ ಅಂದಿದ್ರ ಈ ಸಂಘ ಬೆಳವಣಿಗೆ ಆಗಲ್ಲ. ಇಲ್ಲೇ ನಾವು ಮುಡ್ಕೊಂಡು ಕಾಲು ಮುಡ್ಕೊಂಡು ಇದ್ದಾಗ ಆಗ್ತದೆ. ಅದೇನು ಯಾರ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳಾರ್ದೆ ಸ್ವಚ್ಛ ಮನಸ್ಸಿನಿಂದ ಬಂದು ಎಲ್ಲರೂ ಓಪನ್ ಆಗಿ ಏನು ಸಂಡೆ ಕೂತ್ರಿ, ಪ್ರತಿ ತಿಂಗಳ ಒಂದು ದಿನ ಮಂಡ್ಯ ದಿನ ಎಲ್ಲರೂ ಮದುವೆ ಮಾಡ್ತೀರಿ. ಸಮಸ್ಯೆ ಇದ್ದಾಗ ಓಪನ್ ಆಗಿ ಮಾತಾಡಿ ಈಗ ಸಮಸ್ಯೆ ಏನೋ ಅದು ಏನಾಗಿದೆ. ಮೊದಲು ಬಸವ ಶರಣೀಯರ ವಿದ್ಯೋದ್ದೇಶ, ಉದ್ಯೋಗ ಅಲ್ಲ, ಇದು ಉದ್ದೇಶದ ಈ ಸಂಘವು ಯಾವ ರೀತಿ ನಾವು ಕೈಗೊಂಡೇವು ಅಂದ್ರೆ ಭಜನೆಗೆ ಎಲ್ಲರೂ ಬರ್ತಿದ್ದೆವು. ಬಂದಾಗ ನಾವು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದೆವು. ಬರೇ ಭಜನೆ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೆವು. ಅದಕ್ಕೊಂದು ಏನಿದೆ ನಮ್ಮ ಏರಿಯಾ ಜನರಿಗೆ ಒಂದು ಹೆಲ್ಪ್ ಆಗ್ಬೇಕಲ್ಲ, ಬಡಬಗ್ರಿಗಾಲಿ ದವಾಖಾನಿಗಾಲಿ ಎಷ್ಟೋ ಜನ ದವಾಖಾನೆಯಿಂದ ನಿರಾಶ್ರಿತರಾಗಿ ಒಂದು ಏನಾದ್ರು ಒಂದು ನಾವು ಸಂಘ ಕೈಗೊಳ್ಬೇಕಂತ ಒಂದು ಡಿಸಿಷನ್ ತಗೊಂಡು ಅವಾಗ ನಾವೆಲ್ಲರೂ ಒಂದು ಸ್ಫೂರ್ತಿ ತಗೊಂಡು ಈ ಚಂದ್ರಕಾಂತ್ ಅವರು ಟ್ರಸ್ಟ್ ಮಾಡೋಂಥದ್ದು ಬಹಳ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದು. ಆಮೇಲೆ ಟ್ರಸ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಅಡ್ಡಿ ಅಂಗಗಳು ಬಂದು ಏನ್ ಮಾಡ್ತಾರೋ ರೊಕ್ಕ ತಗೊಂಡು ಹಂಗೆ ಕೊಟ್ಟರು ಇನ್ನೂ ಬರಲಿಲ್ಲ ಅಂತ ತಾಯಂದಿರಿಗೆ ನಿಮ್ಗೆ ದಯವಿಟ್ಟು ನಾನು ಕೇಳ್ಕೊತೀನಿ, ನಮ್ಮಿಂದ ಏನಾದ್ರು ತಪ್ಪಾದ್ರೂ ಕ್ಷಮಿಸ್ಬೇಕು. ಆಯ್ತು 2 ತಿಂಗಳು ಅಂದ್ರೆ 1 ತಿಂಗಳು ಶ್ರಾವಣ ಮಾಸದಲ್ಲಿ ಇತ್ತು, 1 ತಿಂಗಳ ಎಲ್ಲ ವರ್ಕ್ ಆಗ್ಬೇಕಲ್ಲ, ಪೇಪರ್ಸ್ ವರ್ಕ್ ಆಯ್ತು, ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು. ಅದಕ್ಕೆ ಎಲ್ಲರೂ ದುಡ್ಡು ಕೊಡ್ಬೇಕು, ಆಮೇಲೆ ಆಧಾರ್ ಕಾರ್ಡ್ ಕೊಡ್ಬೇಕು, ಪ್ಯಾನ್ ಕಾರ್ಡ್ ಕೊಡ್ಬೇಕು. ಅದೆಲ್ಲ ಒಟ್ಮ್ಯಾಗ ಅವ್ರವ್ರ ಹೆಸರು ವಿತರಣೆ ಮಾಡೋ ಸಲಕ್ಕಾಗಿ ನಮ್ಮ ಟೈಮ್ ಆಯ್ತು. ಈ 2 ಕೆಲಸಕ್ಕಂತಂದ್ರ ಸುನೀತಾ ಹಾಲಪ್ಪ ಅವರು ಬಹಳ ಕೈಗೊಂಡಾರ, ಮತ್ತು ಕಾಳಗಿ ಅವ್ರನ್ನು ಬಹಳ ಕೈಗೊಂಡಾರ. ಸುನೀತಾ ಹಾಲಪ್ಪ ಅವರು ಪ್ರತಿದಿನನೂ ಬಂದು ಅವ್ರವ್ರ ಹೆಸರ, ಅವ್ರ ಕಾರ್ಡ್, ಅವ್ರ ಸೀರಿಯಲ್ ಪ್ರಕಾರ ಅವ್ರು ಯಾರಿಂದ ಇದು ಐಡೆಂಟಿ ಕಾರ್ಡ್ ಬಂದಿಲ್ಲ ಮತ್ತು ಪ್ಯಾನ್ ಕಾರ್ಡ್ ಬಂದಿಲ್ಲ ಅವೆಲ್ಲ ಕರ್ಸ್ಕೊಂಡು ಅವ್ರಿಗೆ ಫೋನ್ ಮಾಡೋದು ಎಲ್ಲ ಮಾಡಿದ್ದಾರೆ. ಕೇವಲ ಒಂದು ಭಜನೆಯಿಂದ ಈ ಒಂದು ಗ್ರೂಪ್ ಪ್ರಾರಂಭ ಆಗಿ ಕೇವಲ ಭಜನೆಗೆ ಸೀಮಿತವಾಗಿರುವಂತಹ ಒಂದು ಅಕ್ಕನ ಬಳಗದ ಒಂದು ತಾಯಂದಿರ ಬಗ್ಗೆ ಏನಲ್ಲ, ಇವತ್ತು ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬಹಳಷ್ಟು ಸಂತಸ ಪಡುವಂತಹ ವಿಷಯ. ಇವತ್ತು ಕೇವಲ ಅಕ್ಕನ ಬಳಗ ಈ ಬಸವಣ್ಣದೇವರು ಗುಡಿಯೊಳಗೆ ಕೂತ್ಕೊಂಡು ತಾಳ ಹಾಕಿ ಭಜನೆಯನ್ನ ಮಾಡಿ ಬಸವಣ್ಣ ದೇವರನ್ನ ನೆನೆದು ಆ 1 ತಾಸು 2 ತಾಸು ಇಲ್ಲಿ ಒಂದು ಶೋಭಜನೆಯನ್ನು ಮಾಡಿ ತಾವೆಲ್ಲ ಮನೆಗೆ ಹೋಗ್ತಾ ಇದೆ. ಇದು ಇಲ್ಲಿಗೆ ನಿಂದಿರಬಾರದು, ಮುಂದುವರಿಸಬೇಕು. ಏನಾದರೂ ನಮ್ಮ ಮಕ್ಕಂಪುರಕ್ಕಾದ್ರೂ ಮತ್ತು ನಮ್ಮ ತಾಯಂದರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಸಿಗಬೇಕು ಅಂತ ತಿಳ್ಕೊಂಡು ಇದೇನು ಟ್ರಸ್ಟ್ ಅನ್ನು ಮಾಡಿದಾರಲ್ಲ, ಆ ಎಲ್ಲ ಅಕ್ಕನಗಳು ತಾಯಂದಿರು ಒಂದು ಜೋರಾದ
ಶುಭಾಶಯಗಳು. ಯಾಕಂತಂದ್ರೆ ಒಂದು ಮಾತನ್ನು ಹೇಳಬೇಕು, ನಮ್ಮ ಶರಣರ ಬಳಗ ಕೂರಿಸೋದು ಬಹಳ ಈಸಿ. ಒಂದು ಫೋನ್ ಹಚ್ಚಿದ್ರೆ ಸಾಕು ಬಂದು ಕೊಡ್ತಾರೆ. ಆದ್ರೆ ನಮ್ಮ ಎಲ್ಲ ರಾಜಕೀಯ ಬಿಜೆಪಿ, ಕಾಂಗ್ರೆಸ್, JDS ಇವೆಲ್ಲ ಸಮ್ಮಿಶ್ರ ಸರ್ಕಾರ ಮಾಡಬಹುದ್ರಿ, ಅದೇನು ದೊಡ್ಡ ಮಾತಲ್ಲ. ಆದ್ರೆ ಏನು ಹೆಣ್ಮಕ್ಳ ಗ್ರೂಪ್ ಜಡಿ ಅದಾವಲ್ಲ, ಜಡಿ ಕೂಡಿಸೋದು ಬಹಳ ನಿಜ. ರಾಜಕೀಯ ಇದನ್ನು ಕೂಡಿಸ್ಬೋದು, ಆದ್ರೆ ಈ ತಾಯಂದಿರನ್ನ ಕೂಡಿಸೋದು ಬಹಳಷ್ಟು ನಿಜ. ಆದ್ರೆ ಸುಮಾರು 200 ಜನರ ಒಂದು ಕಮ್ಯುನಿಟಿ, ಒಂದು ಟ್ರಸ್ಟ್ ಆಗಿದೆಯಲ್ಲ, ಬಹಳ ಹೆಮ್ಮೆ ಪಡುವಂತಹ ವಿಚಾರ. ಅದರಲ್ಲಿ ನಮ್ಮ ಅವರ ಒಂದು ಗುರುಗುಂಜಿ ಅವರ ಮಾತು ಕೇಳಿದೆ, ಇದು ವಿವಿಧ ಪ್ರದೇಶ ಸಂಘ ಅಂತ ಮಾಡಿದಾರಲ್ಲ, ನೀವು ಏನು ಉದ್ದೇಶಗಳು ನಿಮ್ಮ ಇದಾವ ಅಂತಂದ್ರೆ ಒಂದಿಷ್ಟು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹೆಮ್ಮೆ ಪಡುವಂತ ವಿಚಾರ ಏನು ಅಂತಂದ್ರೆ, ನಮ್ಮ ಮಕ್ಕಂಪುರ ಇರುವಂತಹ ಯುವಕರು ಬಹಳಷ್ಟು ಸಾಲಗಾರರಾಗಿದ್ದಾರೆ. ಸಾಲವನ್ನ ಮಾಡಿ ಊರನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಇವತ್ತು ನಮ್ಮ ಗಲ್ಲಿ ಒಳಗೆ ಯಾರ್ಯಾರು ಬಂದು ಏನೇನು ಮಾಡಕತ್ತಾರ ಅನ್ನೋವಂಥದ್ದು ನಾವೇನು ಬಾಯಿ ಹೇಳುವಂತ ವಿಚಾರ ಇಲ್ಲ. ಇವತ್ತು ಸಾಲವನ್ನ ಮಾಡಿ ನಮ್ಮ ಎಲ್ಲ ಯುವಕರು ಬಹಳಷ್ಟು ಹರಿಯಟ್ಟು ಹೋಗ್ಬಿಟ್ಟಿದಾರ. ಅದಕ್ಕ ತಾಯಂದರಿಗಾಗಿ ಮೊದಲು ತಾಯಂದರು ಸರಿಯಾದ ರೀತಿಯೊಳಗೆ ಮಕ್ಕಳನ್ನು ಬೆಳೆಸಬೇಕು. ಇವತ್ತು ಆರ್ಥಿಕ ಅವಾಗಿ ನಾವೆಲ್ಲರೂ ಬೆಳೆದಾಗ ಮಾತ್ರ ನಾವು ಸರಿಯಾಗಿ ನಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅಂತದ್ರಲ್ಲಿ ನಾವು ನಮ್ಮ ಮನೆತನ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆ ಅಂತ ತಿಳ್ಕೊಂಡು ಬಹಳಷ್ಟು ಮನೆತನಗಳು ನಮ್ಮ ಹೊಸಗೌಡರಿದ್ದಾರೆ, ನಮ್ಮ ಗುಲ್ಗುಂದ ಅವರಿದ್ದಾರೆ, ನಮ್ಮ ಬೆಮ್ಮಳ್ಳಿ ಅವರಿದ್ದಾರೆ, ನಮ್ಮ ದಸ್ತಾಪುರದವರಿದ್ದಾರೆ, ನಮ್ಮ ಶರಣಪ್ಪವರು, ಧರ್ಮಪತ್ನಿಯವರು, ಇವರೆಲ್ಲರೂ ಸಹಿತ ಆರ್ಥಿಕವಾಗಿ ಬೆಳೆಯುವಂತ ವರಷ್ಟು ಮತ್ತು ನಾವೇನು ಬೆಳೆದಿಲ್ಲ ಅಂತ ಅನ್ನಕ್ ಹೋಗ್ಬಿಡ್ರವ. ಹೆಸರು ಗೊತ್ತಿದ್ದವರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಯಾರು ಬಹಳಷ್ಟು ಬಡವರಿದಾರ, ಸಾಲವನ್ನ ಮಾಡಿ ಇವತ್ತು ಎಲ್ಲರೂ ಊರನ್ನು ಬಿಡುವಂತಹ ಪರಿಸ್ಥಿತಿ ಒಳಗಿದಾರ. ಅವರಿಗೆ ನಮ್ಮ ಸಂಸ್ಥೆ, ನಮ್ಮ ಒಂದು ಟ್ರಸ್ಟ್ ಹೆಲ್ಪ್ ಮಾಡಬೇಕು ಅನ್ನುವಂಥ ವಿಚಾರ ಇದನ್ನೇ ಇಟ್ಕೊಂಡಿರಲ್ಲ. ನನಗೆ 100% ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತು ವತಿಯಿಂದ ಜೋಕುಮಾರ ಸ್ವಾಮಿಯ ಸಂಪ್ರದಾಯ ಪರಂಪರೆಯನ್ನ ಕಾಪಾಡುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಆಗ್ರಹಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ನನ್ನ ಹೆಸರು ಜಯಶ್ರೀ ಕಟ್ಟಿಮನಿ ಅಂತ, ಕೋಲಿ ಕಬ್ಬಲಿಗೆ ತಳವಾರ ಸಮುದಾಯದ ST ಹೋರಾಟ ಸಮಿತಿಯಲ್ಲಿ ಕೆಲಸ ಮಾಡ್ತೀನಿ. ಬಂಧುಗಳೇ, ಇವತ್ತಿನ ಮುಖ್ಯ ಉದ್ದೇಶ ಈ ಹೋರಾಟದ ಮುಖಾಂತರ ಏನು ತಳವಾರ ಸಮುದಾಯದಲ್ಲಿ ಒಂದು ಬುಡಕಟ್ಟ ಜನಾಂಗರಲ್ಲಿ ತಲೆಮಾಂತರಲಿಂದ ಬಂದಂಥ ಒಂದು ಜೋಕಿಯ ಸಂಪ್ರದಾಯದ ಕುಟುಂಬಸ್ಥರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ. ಬಹಳ ಒಂದು ಶೋಷಣೆಗೆ ಒಳಗಾದಂಥ ತಳವಾರ ಸಮುದಾಯ ಕೂಡಲೇ ನಮ್ಮ ತಳವಾರ ಸಮುದಾಯ ಜೋಕಿಯ ಕುಟುಂಬದವರಿಗೂ ಮತ್ತು ಪ್ರತಿ ವರ್ಷ ಪ್ರತಿಯೊಬ್ಬರಲ್ಲಿ ಆ ಕುಟುಂಬದ ಜೋಕಿಯ ಸಂಪ್ರದಾಯ ಕುಟುಂಬ ಏನು ನಡ್ಸ್ಕೊಂಡು ಹೊಂಟ್ರಲ್ಲ, ಪ್ರತಿಯೊಬ್ಬರ ಅಕೌಂಟಿಗೆ ಕೂಡ 51,000 ರೂಪಾಯಿ ಗೌರವ ಧನ ನೀಡಬೇಕು. ಮತ್ತು ಯಾವುದೇ ಕರಾರು ಕಂಡೀಷನ್ ಇರಲಾರ್ದೆ ಆ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮುಂದಿನ ಭವಿಷ್ಯ ನಿರ್ಮಾಣ ಮಾಡ್ಕೋಕ್ಕೆ ಒಂದು ST ಸರ್ಟಿಫಿಕೇಟ್ ನೀಡಬೇಕಾಗಿ ಈ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ ಬಂಧುಗಳೇ. ಇನ್ನೊಂದು ಯಾಕೆ ಈ ಮಾತು ಹೇಳೋಕೆ ಇಷ್ಟಪಡ್ತೇವೆ ಅಂತಂದ್ರೆ, ಈ ಬುಡಕಟ್ಟ ಜನಾಂಗದವರು ಏನಿದ್ದಾರೆ, ನಮ್ಮ ತಾಯಂದರು ಯಾವುದೇ ಒಂದು ವಿದ್ಯಾಭ್ಯಾಸ ಇಲ್ಲ, ಯಾವುದೇ ಒಂದು ಶಿಕ್ಷಣ ಪಡೆದಿಲ್ಲ. ಅವ್ರ ಮಕ್ಕಳಿಗೆ ಒಂದು ST ಸರ್ಟಿಫಿಕೇಟ್ ಸಿಗಬೇಕಾದ್ರೆ ನಿಮ್ಮ ತಂದೆ ತಾಯಿಯಂದ್ರೆ TC ತೊಗೊಂಬರಿ ಅನ್ನೋ ಒಂದು ಕಡ್ಡಾಯ ಏನಿದೆ, ಆ ಕಡ್ಡಾಯವನ್ನು ತಿರಸ್ಕರಿಸ್ತೇವೆ ನಾವು. ಯಾಕಂದರೆ ಈ ತಲೆಮಾಂತರಲಿಂದ ನಡ್ಕೊಂಡು ಬಂದಂಥ ಪದ್ಧತಿಗಿಂತನೂ ಯಾವುದು ದೊಡ್ಡದಲ್ಲ ಬಂಧುಗಳೇ. ಆ ಕುಟುಂಬಕ್ಕೆ ವಂಚಿತ ಆಗ್ತಿದ್ದಾರೆ, ಆ ಕುಟುಂಬದವರು ವಂಚಿತ ಆಗ್ತಾರೆ, ಆ ಮಕ್ಕಳು ವಂಚಿತ ಆಗ್ತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಮತ್ತು ನಮ್ಮ ಜೋಕಿಯ ಸಂಪ್ರದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ ಅಂತ ನಮ್ಮ ಕುಲಧರ್ಮದ ದೇವರಾದಂಥ ಜೋಕಿ ಅವರಿಗೂ ಏನು ಪ್ರತಿ ವರ್ಷ ಆ ಒಂದು ಸಂಪ್ರದಾಯ ಏನಿದೆಲ್ಲ ಗೌರವ ಧನ ನೀಡಬೇಕು. ಕಡ್ಡಾಯವಾಗಿ 51,000 ರೂಪಾಯಿ ಗೌರವ ಧನ ನೀಡಬೇಕು, ಘೋಷಣೆ ಮಾಡಬೇಕಾಗಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಸೆಪ್ಟೆಂಬರ್ 17ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಒಟ್ಟಾಗಿ ಆಚರಿಸುವ ಪ್ರಯುಕ್ತ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು ಎಂಬ ಮಹದಾಸೆಯಿಂದ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿನಾಗ 17 ಸೆಪ್ಟೆಂಬರ್ ವಿಮೋಚನಾ ದಿವಸ ಇದೆ. ಅದೇ ಥರ ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬರ್ಡೇ ಅದ. ಇವು ಎರಡು ಕಾರ್ಯಕ್ರಮ ನಿಮಿತ್ತ ನಾವೊಂದು ಮೋದಿ at 75 ರೋಜ್ಗಾರ್ ಮಹೋತ್ಸವ್ ಒಂದು ಜಾಬ್ ಫೇರ್ ಹೊಂದ್ಕೊಂಡಿದ್ದೆವು. ಈ ಒಂದು ಜಾಬ್ ಫೇರ್ ನಮಗೆ ಕಳೆಯೋದು ಒಂದು 2 ವರ್ಷ ಹಿಡಿದು ಮಾಡ್ಬೇಕಂತಂಥೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಟೈಮ್ ಕೂಡಿ ಅವಕಾಶ ಕೂಡಿ ಈ ಒಂದು ಸಂದರ್ಭದನಾಗ ನಮಗೆ ಒಳ್ಳೇದು ಅನಿಸ್ತು. ಈ ಸತಿ ಇದೇ ಒಂದು ಮೋದಿಜಿಯವ್ರ ಬರ್ಡೇ ದಿವಸ ಮತ್ತು ವಿಮೋಚನಾ ದಿವಸ ಲಾಂಚ್ ಮಾಡಮತ್ತಂಥೇಳಿ ನಾವು ಈ ಒಂದು ಜಾಬ್ ಫೇರ್ ಹೆಸರು ಮೋದಿ at 75 ರೋಜ್ಗಾರ್ ಮಹೋತ್ಸವ ಅಂತಂಥೇಳಿ ನಾವು ಕಲಬುರಗಿನಾಗ 17 ಸೆಪ್ಟೆಂಬರಿಗೆ ಲಾಂಚ್ ಮಾಡ್ತಾಯಿದ್ದೆವು. ಅದಕ್ಕೆ ಈ ಒಂದು ಕಾರ್ಯಕ್ರಮ ಈ ಜಾಬ್ ಫೇರ್ ನಾವು ಯಾಕೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಒಂದು ಫ್ಯೂ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೆವು. ಆ ಸ್ಟ್ಯಾಟಿಸ್ಟಿಕ್ಸ್ ತಮಗೆಲ್ಲರಿಗೆ ಮಾಹಿತಿ ಹೇಳಕ್ಕೆ ಬಯಸ್ತೀನಿ. ಗುಲ್ಬರ್ಗಾನಾಗ ಪ್ರೀ ಕ್ಯಾಪಿಟಲ್ ಇನ್ಕಮ್ is 1,24,000 per year compared to Bangalore 6,20,000 per year. ಸೊ ಭಾಳ ದೊಡ್ಡ ಗ್ಯಾಪ್ ಇದೆ ಕಲಬುರಗಿ ಜನಗ ಮತ್ತು ಮೆಟ್ರೋಗೆ. ಅದು ನ್ಯಾಚುರಲ್ ಆಗಿದೆ. 53% ಕಲಬುರಗಿನಾಗ ಪೀಪಲ್ ಆರ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಿಲೈಡ್ ಆನ್ ಅಗ್ರಿಕಲ್ಚರ್ ಇನ್ಕಮ್. 37% ಫ್ಯಾಮಿಲೀಸ್ ಆರ್ BPL ಇನ್ ಕಲಬುರಗಿ ಡಿಸ್ಟ್ರಿಕ್ಟ್. ಯೂತ್ ಮೈಗ್ರೇಷನ್ ಹೆಚ್ಚಿಗೆ ಇಲ್ಲಿ ನೌಕರಿ ಇಲ್ಲ ಅಂತಂಥೇಳಿ ಬಾಂಬೆ, ಪೂನಾ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವರು. ಮುಂಚೆ ಇಲ್ಲಿ 300 ದಾಲ್ಮಿಲ್ ಇದ್ದು 300 ದಾಲ್ಮಿಲ್ ಕ್ಲೋಸ್ ಆಗಿದೆ. ಅದರಲ್ಲಿಂತಲೂ ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿ ಜಾಬ್ ಸಿಗ್ತಾ ಇಲ್ಲ ಇಲ್ಲಿ. ಓನ್ಲಿ 18% ಇರಿಗೇಟೆಡ್ ಲ್ಯಾಂಡ್ ಅದ ಕಲಬುರಗಿನಾಗ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್. ವುಮೆನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ನಮ್ಮ ಟೋಟಲ್ ಜಿಲ್ಲೆನಾಗ 32% ಅಷ್ಟೇ ಇದೆ. ಇಂಡಸ್ಟ್ರಿ ಶೇರ್ ಇನ್ಕಮ್ ಫ್ರಮ್ ಇಂಡಸ್ಟ್ರಿ ಆರ್ ಜಾಬ್ ಈಸ್ ಓನ್ಲಿ 15% ನಮ್ಮ ಕಲಬುರಗಿನಾಗ. ಡಿಸ್ಪೈಟ್ ಆರ್ಟಿಕಲ್ 371 ಇದ್ದಿದ್ದು ಆದ್ರೂ ಇಲ್ಲಿ ಹೆಚ್ಚಿಗೆ ಬೆನಿಫಿಟ್ ನಮ್ಮವರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವೊಂದು ಈ ಪ್ಲ್ಯಾಟ್ಫಾರ್ಮ್ನಾಗ ಏನೋ ಒಂದು ಪ್ರಯತ್ನ ಮಾಡಿ ಕಲಬುರಗಿ ಜನಾಗ ನಮ್ಮ ವತಿಲಿಂದ ನಮ್ಮ ಟೀಮ್ಲಿಂದ ನಾವೊಂದು ಮಾಡಮತ್ತಂಥೇಳಿ ನಾವೊಂದು ಪ್ಲ್ಯಾನಿಂಗ್ ಮಾಡಿ ಈ ಒಂದು ಜಾಬ್ ಫೇರ್ ಮಾಡ್ತಾಯಿದ್ದೆವು. ಈ ಸುದ್ದಿಗೋಷ್ಠಿಯಲ್ಲಿ ಸದಾನಂದ ಪಟ್ಟಣ ಶೆಟ್ಟಿ, ಶಿವಾನಂದ ಪಿಸ್ತಿ, ಸಚಿನ್ ಕಡಗಂಚಿ, ಅಶೋಕ್ ಮಾನ್ಕರ್, ಸಂಗಮೇಶ್ ಮಳವಳ್ಳಿ, ಶಾಂತಕುಮಾರ್ ಧುದನಿ, ಉಮೇಶ್ ಪಾಟೀಲ್ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.